ಸ್ನೇಹಿತರೆ ನಮಸ್ಕಾರ. ಈಗ ನೀವು ನೋಡ್ತಾ ಇರೋದು ಅಂಬುತೀರ್ಥ ರಾಮೇಶ್ವರ ದೇವಸ್ಥಾನ ತೀರ್ಥಹಳ್ಳಿ ತಾಲೂಕಿನಲ್ಲಿದೆ. ಇಲ್ಲೇ ಶ್ರೀರಾಮಚಂದ್ರ ವನವಾಸದಲ್ಲಿದ್ದಾಗ ಸೀತಾದೇವಿಯ ಬಾಯಾರಿಕೆಗೆ ಬೇಕಾಗಿ ಬಾಣ ಪ್ರಯೋಗಿಸಿ ನದಿ ನೀರನ್ನು ಹುಟ್ಟಿಸಿದ್ದಂತೆ. ಇಲ್ಲಿ ಕಾಣ್ತಾ ಇರುವ ಕುಂಡದಲ್ಲಿ ಶರಾವತಿ ನದಿ ಪ್ರಾರಂಭ ಆಗ್ತದೆ. ದೇವರ ಪೀಠದಿಂದ ಹೊರಟ ನೀರು ಈ ಕುಂಡದಲ್ಲಿ ಕಾಣಿಸಿಕೊಂಡು ಇಲ್ಲಿ ನೀರಿನ ಹರಿವು ನಿಮಗೆ ಕಾಣ್ತದೆ. ಹಾಗೆ ಮುಂದುವರಿದಂತಹ ಈ ನೀರು ಮುಂದಕ್ಕೆ ಬಂದು ಇದೇ ಕುಂಡದ ಮುಂದೆ ಸ್ವಲ್ಪ ಮುಂದೆ ಈ ದಿಕ್ಕಿನಲ್ಲಿ ನಾನು ತೋರಿಸ್ತೇನೆ ನಿಮ್ಗೆ ಅದನ್ನೊಮ್ಮೆ. ಇಲ್ಲಿ ನೀರು ನಿಮಗೆ ಸರಿಯಾಗಿ ಕಾಣಿಸ್ತಾ ಇದೆ ಅಂತ ಕೊಡ್ತೀನಿ ನಾನು. ಹಾಗೆ ಇಲ್ಲಿ ಮುಂದೆ ಬಂದು ನೋಡುವಾಗ ನಿಮಗೆ ಇಲ್ಲೊಂದು ಈಶ್ವರ ದೇವರ ಎದುರಿನಲ್ಲಿರುವ ನಂದಿ ಕಾಣಿಸ್ತದೆ. ಈ ನಂದಿಯನ್ನು ದಾಟಿ ಮುಂದಕ್ಕೆ ಬಂದಾಗ ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ, ಈ ಕೊಳದಲ್ಲಿ ಶರಾವತಿಯ ಸ್ವರೂಪ ನಿಮಗೆ ಕಾಣಿಸ್ತದೆ. ಶರಾವತಿ ಇಲ್ಲಿ ಕುಂಡ ಸ್ವರೂಪದಲ್ಲಿ ಕಾಣ್ತಾಳೆ. ಹರಿಯುವಿಕೆಯು ಸ್ಪಷ್ಟವಾಗಿ ನಿಮಗೆ ಗೋಚರ ಆಗುತ್ತದೆ. ಈ ತೀರ್ಥಹಳ್ಳಿಯ ಈ ಭಾಗದಲ್ಲಿ ಹುಟ್ಟಿದ ಈ ಶರಾವತಿ ಮುಂದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹರಿದು ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ನಿರ್ಮಿಸಿ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಧುಮುಕಿ ಅಲ್ಲಿಂದ ಗೇರುಸೊಪ್ಪದ ಹಾಗೆ ಇಳಿದು ಹೊನ್ನಾವರದ ಬಳಿ ಪಶ್ಚಿಮ ಸಮುದ್ರವನ್ನು ಸೇರುವುದು ನಮಗೆಲ್ಲ ತಿಳಿದಿರುವ ವಿಷಯ. ಅಂತಹ ಶರಾವತಿ ಹುಟ್ಟಿದ್ದು ತೀರ್ಥಹಳ್ಳಿಯ ಸಮೀಪದ ಅಂಬುತೀರ್ಥದಲ್ಲಿ. ಅದು ರಾಮಾಯಣದ ಕಥೆಯೊಂದಿಗೆ ತಳುಕು ಹಾಕಿಕೊಂಡಿದೆ ಇಲ್ಲಿಯ ಸ್ಥಳ ಪುರಾಣ. ನೋಡಿ, ಸರಿಯಾಗಿ ಈಶ್ವರ ದೇವಸ್ಥಾನದ ಎದುರಿನಲ್ಲಿದೆ. ಈಶ್ವರ ದೇವರ ಲಿಂಗದ ಅಡಿಯಲ್ಲಿ ಈ ನೀರಿನ ಬುಗ್ಗೆ ಪ್ರಾರಂಭ ಆಗ್ತದೆ ಅಂತ ಇಲ್ಲಿನ ಅರ್ಚಕರು ತಿಳಿಸಿದರು. ಹೀಗೆ ಆರಂಭ ಆದ ಈ ನೀರು ಮುಂದೆ ಕಾಣ್ತಾ ಇರುವಂಥ ಈ ಒಂದು ಕುಂಡದಲ್ಲಿ ಹೋಗ್ತದೆ. ಅಲ್ಲಿಂದ ಆಚೆ ಕಾಣುವ ಕೆರೆಯಲ್ಲಿ ಹೋಗಿ ಹರಿತಾ ಹೋಗ್ತದೆ. ಇಲ್ಲಿ ಸ್ವಲ್ಪ 6 ಕಿಲೋಮೀಟರ್ ಮುಂದೆ ಅಚ್ಚಕನ್ಯೆ ಎನ್ನುವ ಒಂದು ಜಲಪಾತ ಇದೆ ಅಂತೆ. ಅದು ಶರಾವತಿ ನದಿಯ ಮೊದಲ ಜಲಪಾತ. ಧನ್ಯವಾದಗಳು.